ನಮಗೇನಾದ್ರೂ ಸ್ವಲ್ಪ ಜ್ವರ ಬಂದ್ರೆ, ಸ್ವಲ್ಪ ಮೈಕು ನೋವಾದ್ರೆ ಸಾಕು, ನಾವು ಗೂಗಲ್ ಅನ್ನ ಸರ್ಚ್ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಸರ್ಚ್ ಮಾಡಿ ನಾವೇ ಡಾಕ್ಟರ್ಗಳಾಗ್ಬಿಡ್ತೀವಿ. ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು, ಯಾಕೆ ಕ್ಲಿನಿಕ್ಗೆ ಹೋಗ್ಬೇಕು, ಗೂಗಲ್ ನೋಡಿದ್ರೆ ಎಲ್ಲಾ ಸಿಗುತ್ತೆ ಅಂತ ಗೂಗಲ್ ಮೂಲಕವೇ ನಾವು ಟ್ಯಾಬ್ಲೆಟ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ತೀವಿ. ಈ ರೀತಿ ಪಾಪ್ಯುಲರ್ ಆದಂತಹ ಒಂದು ಟ್ಯಾಬ್ಲೆಟ್ ಪ್ಯಾರಾಸೆಟಮಲ್. ನಾವು ಹೆಚ್ಚಾಗಿ ಅದನ್ನ ಡೋಲೋ 650 ಅಂತ ಕರಿತೀವಿ. ಕೊರೋನಾ ಟೈಮ್ ಅಲ್ಲಂತೂ ಡೋಲೋ 650 ತುಂಬಾನೇ ಪಾಪ್ಯುಲರ್ ಆಗೋಗಿತ್ತು. ಇದು ಒಂದು ಪ್ಯಾರಾಸೆಟಮಲ್ ಟ್ಯಾಬ್ಲೆಟ್ ಆಗಿದೆ ಸ್ನೇಹಿತರೆ, ಅಂದ್ರೆ ಮಾತ್ರೆ ಆಗಿದೆ. ಆದ್ರೆ ಈ ಒಂದು ಪುಟ್ಟ ಬಿಳಿ ಬಣ್ಣದ ಮಾತ್ರೆ ನೂರಾರು ಕೋಟಿ ಜನರ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಮತ್ತು ಅಷ್ಟೊಂದು ಪ್ರಸಿದ್ಧಿಯನ್ನು ಕೂಡ ಇದು ಪಡೆದುಕೊಂಡು ಬಿಟ್ಟಿದೆ. ಮಾತೆತ್ತಿದ್ರೆ ಸಾಕು ಡೋಲೋ 650 ಅಂತಾರೆ ಇವತ್ತಿನ ಕಾಲದ ಜನರು. ಹಾಗಾದ್ರೆ ಈ ಪ್ಯಾರಾಸೆಟಮಲ್ ಮಾತ್ರೆ ಕಾರ್ಖಾನೆಯಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪ್ಯಾರಾಸೆಟಮಲ್ ಮಾತ್ರೆ ತಯಾರಿಕೆ ನೇರವಾಗಿ ಟ್ಯಾಬ್ಲೆಟ್ ನಿಂದ ಶುರುವಾಗೋದಿಲ್ಲ. ಮೊದಲು ಅದರ ಮುಖ್ಯಾಂಶವಾದಂತಹ ಪ್ಯಾರಾಸೆಟಮಲ್ ಪೌಡರ್ ಅಥವಾ ಕ್ರೂಡ್ ಪ್ಯಾರಾಸೆಟಮಲ್ ಅನ್ನ ಸಿದ್ಧಪಡಿಸುತ್ತಾರೆ. ಇದಕ್ಕಾಗಿ ಕಾರ್ಖಾನೆಯಲ್ಲಿ ಅಮಿನೋಫೆನಾಲ್ ಎಂಬ ರಾಸಾಯನಿಕವನ್ನ ಅಸೆಟಿಕ್ ಅನ್ಹೈಡ್ರೈಡ್ ನೊಂದಿಗೆ ದೊಡ್ಡ ಟ್ಯಾಂಕರ್ ನಲ್ಲಿ ಬೆರೆಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಡಿಮಿನರಲೈಸ್ಡ್ ವಾಟರ್ ಅನ್ನ ಸೇರಿಸಿದಾಗ ರಾಸಾಯನಿಕ ಕ್ರಿಯೆಯು ಶುರುವಾಗುತ್ತೆ. ರಾಸಾಯನಿಕ ಕ್ರಿಯೆಯು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತೆ. ಇದು ಶಾಖವನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆಯಿಂದಾಗಿ ಟ್ಯಾಂಕರ್ ನ ತಾಪಮಾನ ತುಂಬಾ ಹೆಚ್ಚಾಗಿ ಹೋಗುತ್ತೆ. ರಾಸಾಯನಿಕ ಪ್ರಕ್ರಿಯೆಯಿಂದ ಸಿಗುವಂತಹ ಮಿಶ್ರಣವು ಅಷ್ಟೊಂದು ಸಂಪೂರ್ಣವಾಗಿ ಶುದ್ಧವಾಗಿರುವುದಿಲ್ಲ. ಇದನ್ನ ಶುದ್ಧೀಕರಿಸಲು ಮೆಥನಾಲ್ ಮತ್ತು ನೀರಿನ ಮಿಶ್ರಣವನ್ನ ಬಳಸುತ್ತಾರೆ. ನಂತರ ಈ ದ್ರಾವಣವನ್ನ ಸುಮಾರು 3 ಗಂಟೆಗಳ ಕಾಲ ಐಸ್ ಬಾತ್ ನಲ್ಲಿ ಇಡಲಾಗುತ್ತದೆ. ಆಗ ನಮಗೆ 99% ಶುದ್ಧವಾದಂತಹ ಪ್ಯಾರಾಸೆಟಮಲ್ ಹರಳುಗಳು ಸಿಗುತ್ತವೆ. ಈ ಹರಳುಗಳನ್ನ ನಂತರ ಪುಡಿ ಮಾಡಿ ಪೌಡರ್ ರೂಪಕ್ಕೆ ತರುತ್ತಾರೆ. ಈಗ ತಯಾರಾದಂತಹ ಪೌಡರ್ ಅನ್ನ ಮಾತ್ರೆಗಳ ರೂಪಕ್ಕೆ ತರುವುದು ಮುಂದಿನ ಕಾರ್ಯವಾಗಿದೆ. ಈ ಪೌಡರ್ಗೆ ಕೆಲವು ಬೈಂಡಿಂಗ್ ಏಜೆಂಟ್ ಗಳನ್ನ ಸೇರಿಸಿ ದೊಡ್ಡ ಯಂತ್ರಗಳಲ್ಲಿ ಹಾಕಲಾಗುತ್ತದೆ. ಈ ಯಂತ್ರಗಳು ಹೆಚ್ಚಿನ ಒತ್ತಡವನ್ನ ಅಂದ್ರೆ ಪ್ರೆಷರ್ ಅನ್ನ ಬಳಸಿ ಪೌಡರ್ ಅನ್ನ ನಮಗೆ ಬೇಕಾದ ಆಕಾರದ ಮಾತ್ರೆಯನ್ನಾಗಿ ಒತ್ತುತ್ತವೆ. ಈ ಹಂತದಲ್ಲಿ ಮಾತ್ರೆಗಳು ಬಿಳಿ ಬಣ್ಣದಲ್ಲಿರುತ್ತವೆ. ಕೆಲವು ಮಾತ್ರೆಗಳಿಗೆ ವಿಶೇಷ ಬಣ್ಣ ಅಥವಾ ರುಚಿಯನ್ನು ನೀಡಲು ಕೋಟಿಂಗ್ ಮಾಡಲಾಗುತ್ತದೆ. ದೊಡ್ಡ ರೊಟೇಟಿಂಗ್ ಡ್ರಮ್ಗಳಲ್ಲಿ ಈ ಮಾತ್ರೆಗಳನ್ನು ಹಾಕುತ್ತಾರೆ. ಅವುಗಳ ಮೇಲೆ ಬಣ್ಣದ ದ್ರಾವಣವನ್ನ ಸ್ಪ್ರೇ ಮಾಡುತ್ತಾರೆ. ಈ ಪ್ರಕ್ರಿಯೆಯು ಮಾತ್ರೆಗಳು ಹೊಳೆಯುವಂತೆ ಮತ್ತು ನುಣುಪಾಗುವಂತೆ ಮಾಡುತ್ತವೆ. ಔಷಧಿಗಳ ವಿಷಯದಲ್ಲಿ ಸಣ್ಣ ತಪ್ಪು ಕೂಡ ಅಪಾಯಕಾರಿ. ಆದ್ದರಿಂದ ಮಾತ್ರೆಗಳನ್ನ ಪ್ಯಾಕ್ ಮಾಡುವ ಮೊದಲು ವಿಜ್ಞಾನಿಗಳು ಹಾಗೂ ಎಕ್ಸ್ಪರ್ಟ್ಗಳ ತಂಡಗಳು ಲ್ಯಾಬ್ ನಲ್ಲಿ ಇವುಗಳನ್ನ ಒಂದೊಂದಾಗಿ ಪರೀಕ್ಷೆ ಕೂಡ ಮಾಡುತ್ತವೆ. ಮಾತ್ರೆಗಳ ತೂಕ, ಕರಗುವ ಸಾಮರ್ಥ್ಯ ಮತ್ತು ಅದರಲ್ಲಿರುವ ರಾಸಾಯನಿಕ ಪ್ರಮಾಣ ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಅದನ್ನ ಕಳಿಸುತ್ತಾರೆ. ಕೊನೆಯದಾಗಿ ಸ್ವಯಂಚಾಲಿತ ಯಂತ್ರಗಳು ಈ ಮಾತ್ರೆಗಳನ್ನ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಸ್ಟ್ರಿಪ್ ಗಳಲ್ಲಿ ಪ್ಯಾಕ್ ಮಾಡುತ್ತಾರೆ. ಪ್ಯಾಕ್ ಮೇಲೆ ಉತ್ಪಾದನಾ ದಿನಾಂಕ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಮುಕ್ತಾಯ ದಿನಾಂಕ ಅಂದ್ರೆ ಎಕ್ಸ್ಪೈರಿ ಡೇಟ್ ಮತ್ತು ಬ್ಯಾಚ್ ನಂಬರ್ ಅನ್ನ ಮುದ್ರಿಸಲಾಗುತ್ತದೆ. ಇಲ್ಲಿಂದ ಈ ಮಾತ್ರೆಗಳು ಬಾಕ್ಸ್ ತುಂಬಿಕೊಂಡು ಮೆಡಿಕಲ್ ಸ್ಟೋರ್ಗಳಿಗೆ ತಲುಪುತ್ತವೆ. ನೋಡಿದ್ರ ಸ್ನೇಹಿತರೆ, ನಾವು ಸುಲಭವಾಗಿ ನುಂಗುವ ಒಂದು ಪ್ಯಾರಾಸೆಟಮಲ್ ಮಾತ್ರೆ ಎಷ್ಟು ದೊಡ್ಡ ಪ್ರಕ್ರಿಯೆ ಮೂಲಕ ಹಾದು ಬರುತ್ತದೆ ಅಂತ. ನಿಮಗೇನಾದರೂ ಈ ಪ್ಯಾರಾಸೆಟಮಲ್ ಅಥವಾ ಡೋಲೋ 650 ಅನುಭವ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.